ವಿದ್ಯಾರ್ಥಿಗಳೇ, ಅಧ್ಯಾಯ 6 ಸಂಖ್ಯಾಶಾಸ್ತ್ರ. ಈ ಅಧ್ಯಾಯದ ವಿಡಿಯೋ ಪಾಠ ಭಾಗ 1ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಪಾಠದಲ್ಲಿ ನಾವು ಮಾನಕ ವಿಚಲನೆ, ಇದನ್ನು ಹಂತ ವಿಚಲನಾ ವಿಧಾನದಿಂದ ಅಥವಾ ಸ್ಟೆಪ್ ಡಿವಿಯೇಷನ್ ಮೆಥಡ್ನಿಂದ ಕಂಡುಹಿಡಿಯುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಈ ವಿಧಾನಕ್ಕೆ ನಾವು ಬಳಸುವಂತಹ ಸೂತ್ರ ಸಿಗ್ಮಾ ಸಮ ವರ್ಗಮೂಲ ಸಿಗ್ಮಾ ಎಫ್ ಡಿ ವರ್ಗ ಭಾಗಿಸು ಎನ್ ಕಳೆ ಸಿಗ್ಮಾ ಎಫ್ ಡಿ ಭಾಗಿಸು ಎನ್ ಹೋಲ್ ವರ್ಗ ಗುಣಿಸು ಸಿ. ಇದರ ಪದಗಳ ಅರ್ಥವನ್ನು ಮುಂದೆ ನಾವು ಸಮಸ್ಯೆ ಬಿಡಿಸುವಾಗ ನೋಡಿಕೊಳ್ಳೋಣ. ಒಂದು ಅಂಕಿ ಅಂಶದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಕೋಷ್ಟಕದಲ್ಲಿ. ಇದರ ಮಾನಕ ವಿಚಲನೆಯನ್ನು ನಾವು ಹಂತ ವಿಚಲನಾ ವಿಧಾನದಿಂದ ಕಂಡುಹಿಡಿಯುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಒಂದು ಕೋಷ್ಟಕವನ್ನು ರಚಿಸಿಕೊಳ್ಬೇಕು. ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಾಗ ನಮಗೆ 7 ಕಾಲಮ್ಗಳು ಬೇಕಾಗ್ತವೆ. 1, 2, 3, 4, 5, 6, 7. ಇದನ್ನು ನಾವು ಮೊದಲೇ ರಚಿಸಿಕೊಂಡರೆ ಉತ್ತಮ. ಈಗ ನಾವು ಮೊದಲನೇ ಕಾಲಮ್ನಲ್ಲಿ ವರ್ಗಾಂತರವನ್ನು ಬರೆಯೋಣ. ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ ಅದನ್ನು. CI ಸಮ 30ರಿಂದ 34, 34ರಿಂದ 38, 38ರಿಂದ 42, 42 ಟು 46, 46ರಿಂದ 50, 50ರಿಂದ 54. ಈಗ ಆವೃತ್ತಿಯನ್ನು ಬರೆಯೋಣ. ಆವೃತ್ತಿ ಅಂದರೆ ಎಫ್, ಫ್ರೀಕ್ವೆನ್ಸಿ ಅಂತ ಕರಿತೀವಿ. 4, 7, 9, 11, 6 ಮತ್ತು 3. ಮುಂದಿನ ಕಾಲಮ್ನಲ್ಲಿ ನಾವು ಎಕ್ಸ್ ಅನ್ನು, ಇದರ ಮೊತ್ತವನ್ನು ಎನ್ ಸಮ 40 ಅಂತ ಬರೆದುಕೊಳ್ಳೋಣ. ಮುಂದಿನ ಕಾಲಮ್ ನಾವು ಎಕ್ಸಿನ ಬೆಲೆಯನ್ನು ಬರೀತೀವಿ. ಎಕ್ಸ್ ಅಂದರೆ ವರ್ಗಾಂತರದ ಮಧ್ಯಬಿಂದುಗಳಾಗಿರ್ತವೆ. ಈಗ ಮೊದಲಿಗೆ ನಾವು 30 ಮತ್ತು 34 ಕೂಡಿಸಿ 2ರಿಂದ ಭಾಗಿಸಿದಾಗ ನಮಗೆ ಈ ಒಂದು ಎಕ್ಸಿನ ಬೆಲೆ 30 ಮತ್ತು 34 ಮಧ್ಯಬಿಂದು ಸಿಗ್ತದೆ. 64 ಭಾಗಿಸು 2 ಸಮ 32. ಅದೇ ರೀತಿ 34 ಕೂಡಿಸು 38 ಭಾಗಿಸು 2 ಸಮ 72 ಭಾಗಿಸು 2 ಸಮ 36 ಆಗ್ತದೆ. 38 ಕೂಡಿಸು 42 ಭಾಗಿಸು 2 ಸಮ 80 ಭಾಗಿಸು 2 ಸಮ 40. ಅದೇ ರೀತಿ 42 ಕೂಡಿಸು 46 ಭಾಗಿಸು 2 ಸಮ 88 ಭಾಗಿಸು 2 ಸಮ 44. 46 ಕೂಡಿಸುವ 50 ಭಾಗಿಸು 2 ಸಮ 96 ಭಾಗಿಸು 2 ಸಮ 48. ಹಾಗೂ 50 ಕೂಡಿಸುವ 54 ಭಾಗಿಸು 2 ಸಮ 104 ಭಾಗಿಸು 2 ಸಮ 52. ಈಗ ಮುಂದಿನ ಕಾಲಮ್ನಲ್ಲಿ ನಾವು ಡಿ ಅನ್ನು ಕಂಡುಹಿಡಿತೇವೆ. ಡಿ ಸಮ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಕೊಟ್ಟಿರತಕ್ಕಂತಹ ಬೆಲೆಗಳು ಕಳೆ ಎ ಅಂದರೆ ಊಹಿತ ಸರಾಸರಿ ಅಂತ ಕರಿತೀವಿ. ನಾವು ಇಲ್ಲಿರತಕ್ಕಂಥ ಒಂದು ಎಕ್ಸಿನ ಮೌಲ್ಯವನ್ನು ಬೆಲೆಯನ್ನು ನಾವು ಎ ಎಂದು ತೆಗೆದುಕೊಳ್ಬೇಕು. ಇಲ್ಲಿ ಹೆಚ್ಚಾಗಿ ನಾವು ಅತಿ ಹೆಚ್ಚು ಆವೃತ್ತಿ ಉಳ್ಳಂತಹ ವರ್ಗಾಂತರದ ಮಧ್ಯಬಿಂದುವನ್ನು ತೆಗೆದುಕೊಳ್ತೀವಿ. ಇಲ್ಲಿ ಅದು 44 ಆಗಿದೆ. ಸೊ ಎ ಸಮ 44 ಆಗಿರಲಿ. ಹಾಗೂ ಸಿ ಅಂದರೆ ಸಾಮಾನ್ಯ ಅಪವರ್ತನ ಈ ವರ್ಗಾಂತರದ, ಅಥವಾ ವರ್ಗಾಂತರದ ಮಿತಿ ಕೂಡ ಅಷ್ಟೇ ಆಗಿದೆ ಇಲ್ಲಿ. ಸೊ ಅದು 4 ಆಗಿದೆ. ಸಿ ಸಮ 4. ಈಗ ನಾವು ಒಂದೊಂದೇ ಡಿಯ ಬೆಲೆಯನ್ನು ಒಂದೊಂದು ವರ್ಗಾಂತರಕ್ಕೆ ಕಂಡುಹಿಡಿಯುತ್ತಾ ಹೋಗೋಣ. ಮೊದಲನೇದಾಗಿ ನಾವು ಮಧ್ಯಕ್ಕೆ ನಾವು ಯಾವ ಆವೃತ್ತಿಯನ್ನು ಊಹಿತ ಸರಾಸರಿ ಅಂತ ಯಾವ ಮೌಲ್ಯವನ್ನು ತೆಗೆದುಕೊಂಡಿದ್ದೇವೆ ಅದನ್ನು ಫಸ್ಟಿಗೆ ಮಾಡೋಣ. 44ರಿಂದ ಊಹಿತ ಸರಾಸರಿ 44 ಕಳೆದು 4ರಿಂದ ಭಾಗಿಸಿದಾಗ 0/4 ಸಮ 0 ಆಗ್ತದೆ. ನಂತರ 40 ಕಳೆ ಊಹಿತ ಸರಾಸರಿ 44 ಭಾಗಿಸು 4 ಸಮ -4 ಭಾಗಿಸು 4 ಸಮ -1 ಆಗ್ತದೆ. ಹಾಗೆಯೇ 36ರಿಂದ 44 ಊಹಿತ ಸರಾಸರಿಯನ್ನು ಕಳೆದಾಗ -8 ಭಾಗಿಸು 4 ಸಮ -2 ಆಗ್ತದೆ. ಹಾಗೆಯೇ 32ರಿಂದ 44 ಊಹಿತ ಸರಾಸರಿಯನ್ನು ಕಳೆದಾಗ -12 ಭಾಗಿಸು 4 ಸಮ -3 ಆಗ್ತದೆ. ಹಾಗೆ ಇಲ್ಲಿ 48ರಿಂದ 44 ಕಳೆದಾಗ 4 ಬರುತ್ತದೆ. 4 ಭಾಗಿಸು 4 ಅಂದರೆ +1 ಆಗ್ತದೆ. ಹಾಗೂ ಕೊನೆಯದಾಗಿ ಡಿಯ ಬೆಲೆ 52 ಕಳೆ 40 ಭಾಗಿಸು 4 ಅಂದರೆ 8 ಭಾಗಿಸು 4 ಸಮ +2 ಆಗ್ತದೆ. ಈ ರೀತಿ ನಾವು ಡಿಯನ್ನು ಎಕ್ಸ್ನಿಂದ ಊಹಿತ ಸರಾಸರಿ ಎಯನ್ನು ಕಳೆದು ಸಿಯಿಂದ ಭಾಗಿಸಿದಾಗ ಬರುವ ಬೆಲೆಯನ್ನು ನಾವು ಡಿ ಅಂತ ಕರಿತೀವಿ. ಅದನ್ನು ನಾವು ಈಗಾಗಲೇ ಕಂಡುಹಿಡಿದೆವು. ಈಗ ಮುಂದಿನ ಕಾಲಮ್ನಲ್ಲಿ ಎಫ್ ಮತ್ತು ಡಿಗಳನ್ನು ಗುಣಿಸೋಣ.
ಡಿ ಇಲ್ಲಿದೆ, ಎಫ್ ಈ ಕಾಲಮ್ನಲ್ಲಿದೆ. 4 ಗುಣಿಸು -3 ಸಮ -12. 7 ಗುಣಿಸು -2 ಸಮ -14. 9 ಗುಣಿಸು -1 ಸಮ -9. 11 ಗುಣಿಸು 0 ಸಮ 0. 6 ಗುಣಿಸು +1 ಸಮ 6. 3 ಗುಣಿಸು +2 ಸಮ 6. ಇದು ಎಫ್ ಡಿಗಳು. ಎಫ್ ಡಿ ಮೊತ್ತ ಕಂಡುಹಿಡಿಯಬೇಕು. ಮೊತ್ತವನ್ನು ನಾವು ಯಾವತ್ತು ಸಿಗ್ಮಾ ಅನ್ನೋ ಸಂಕೇತದಿಂದ ಸೂಚಿಸ್ತೇವೆ. ಸಿಗ್ಮಾ ಎಫ್ ಡಿ ಅಂದರೆ ಎಫ್ ಡಿಗಳ ಮೊತ್ತ ಸಮ ಮೈನಸ್ ಸಂಖ್ಯೆಯನ್ನು ಕೂಡಿಸೋಣ. -35 ಆಗ್ತಾ -12 -14 -9 -35 ಕೂಡಿಸು 6 ಕೂಡಿಸು 6 ಅಂದರೆ 12 +12 ಸಮ -23 ಆಗ್ತದೆ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು, ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕಬೇಕು. ಅದೇ ರೀತಿ ಮುಂದಿನ ಕಾಲಮ್ನಲ್ಲಿ ನಾವು ಡಿಯ ವರ್ಗವನ್ನು ಕಂಡುಹಿಡಿಯಬೇಕು. ಡಿ ಇಲ್ಲಿ ಇವುಗಳ ವರ್ಗ ಕಂಡುಹಿಡಿದಾಗ 3ರ ವರ್ಗ 9, 2ರ ವರ್ಗ 4, 1ರ ವರ್ಗ 1, 0ಯ ವರ್ಗ 0, 1ರ ವರ್ಗ 1, 2ರ ವರ್ಗ 4. ಈಗ ಎಫ್ ಮತ್ತು ಡಿ ವರ್ಗಗಳ ಗುಣಲಬ್ಧವನ್ನು ಕಂಡುಹಿಡಿಯಬೇಕು. 4 ಗುಣಿಸು 9 ಸಮ 36. 7 ಗುಣಿಸು 4 ಸಮ 28. 9 ಗುಣಿಸು 1 ಸಮ 9. 11 ಗುಣಿಸು 0 ಸಮ 0. 6 ಗುಣಿಸು 1 ಸಮ 6. 3 ಗುಣಿಸು 4 ಸಮ 12. 3 4 12. ಈಗ ನಾವು ಎಫ್ ಡಿ ಸ್ಕ್ವೇರ್ಗಳ ಮೊತ್ತ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅನ್ನು ಕಂಡುಹಿಡಿಯಬೇಕು. 36 ಕೂಡಿಸು 28 ಕೂಡಿಸು 9 ಕೂಡಿಸು 6 ಕೂಡಿಸು 12 ಸಮ 91 ಆಗ್ತದೆ. 6 × 14 20 29 31 3 ಉಳಿಯಿತು 4 6 3 9. ಈಗ ನಾವು ಮಾನಕ ವಿಚಲನೆಯನ್ನು ಕಂಡುಹಿಡಿಯೋಣ. ಮಾನಕ ವಿಚಲನೆ ಕಂಡುಹಿಡಿಯುವ ಸೂತ್ರ ಸಿಗ್ಮಾ ಸಮ ಸಿಗ್ಮಾ ಎಫ್ ಡಿ ವರ್ಗ ಭಾಗಿಸು ಎನ್ ಕಳೆ ಸಿಗ್ಮಾ ಎಫ್ ಡಿ ಭಾಗಿಸು ಎನ್ ಹೋಲ್ ವರ್ಗ ಗುಣಿಸು ಸಿ. ಇಲ್ಲಿ ನಮಗೆ ಎನ್ ಅಂದರೆ 40 ಎಂದು ಗೊತ್ತಿದೆ. ಸಿಗ್ಮಾ ಎಫ್ ಡಿ ಅಂದರೆ -23 ಬಂದಿದೆ. ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅಂದರೆ 91 ಬಂದಿದೆ. ಸಿ ಅಂದರೆ 4 ಅಂತ ನಮ್ಗೆ ಗೊತ್ತಿದೆ. ಇಷ್ಟು ಬೆಲೆಗಳು ಗೊತ್ತಿದೆ ನಾವು ಮಾನಕ ವಿಚಲನೆಯನ್ನು ಕಂಡುಹಿಡಿಯಬಹುದು. ಸಿಗ್ಮಾ ಸಮ 91 ಭಾಗಿಸು 40 ಅಂದರೆ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅಂದರೆ 91, ಎನ್ ಅಂದರೆ 40 ಕಳೆ ಸಿಗ್ಮಾ ಎಫ್ ಡಿ ಅಂದರೆ -23 ಕಳೆ ಭಾಗಿಸು 40 ಅದರ ವರ್ಗ ಗುಣಿಸು 4. ಸಿಗ್ಮಾ ಸಮ 91 ಭಾಗಿಸು 40 ಅಂದರೆ 2.275 ಕಳೆ -23 ಭಾಗಿಸು 40 ಅಂದರೆ -0.575 ಅದರ ವರ್ಗ ಗುಣಿಸು 4. ಸಿಗ್ಮಾ ಸಮ 2.275 ವರ್ಗಮೂಲ -0.33 ಗುಣಿಸು 4. ಸಿಗ್ಮಾ ಸಮ ಇದನ್ನು ಕಳೆದಾಗ 2.275ರಿಂದ 0.33 ಕಳೆದಾಗ 1.945 ಗುಣಿಸು 4. ಸಿಗ್ಮಾ ಸಮ 1.39 ಅಂದರೆ 1.945ರ ವರ್ಗಮೂಲ ಕಂಡುಹಿಡಿದಾಗ ಅದು 1.39 ಆಗುತ್ತದೆ. ನೀವು ಅಪವರ್ತನ ವಿಧಾನ ಭಾಗಾಕಾರ ವಿಧಾನದಿಂದ ಇದರ ವರ್ಗಮೂಲವನ್ನು ಕಂಡುಹಿಡಿಯಬಹುದು. ಅದು ನಾವು 9ನಲ್ಲಿ ಈಗಾಗಲೇ ಕಲ್ತಿದ್ದೇವೆ. ಗುಣಿಸು 4. ಸಿಗ್ಮಾ ಸಮ 5.58. ಇದು ಮಾನಕ ವಿಚಲನೆ. ಈ ರೀತಿ ನಾವು ಹಂತ ವಿಚಲನಾ ವಿಧಾನದಿಂದ ಮಾನಕ ವಿಚಲನೆಯನ್ನು ಕಂಡುಹಿಡಿಯಬಹುದು. ಈ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.